ಯಾಕೆ ಈ ಥರ ಕಟಿಂಗ್ ಮಾಡ್ತಿದ್ದೀನಿ ಅಂದರೆ ಕೂದಲು ಉದ್ರೋಕೆ ಟೆನ್ಷನ್ ಆಗ್ತಾಯಿತ್ತು. ಅದಕ್ಕೆ ಕೂದಲು ಇದ್ರೆ ತಾನೇ ಉದ್ರೋಗಕ್ಕೆ ಅಂದ್ಬಿಟ್ಟು ಪೂರ್ತಿ ಕೂದಲು ಎತ್ಕೊಂಡ್ಬಿಡ್ತೀನಿ. ಇವತ್ತು ಬಿಡದಿಗೆ ಕಟಿಂಗ್ ಮಾಡಿಸ್ಬೇಕು. ಬಿಡದಿಗೆ ಹೋಗಿ ಸಿಗೋಣ. ಬಸ್ ಹತ್ಕೊಂಡು ಬಿಡದಿಗೆ ಬಂದೆ. ಕಟಿಂಗ್ ಮಾಡೋಣ ಅಂತ ನೋಡಪ್ಪ. ಕೂದಲು ನಿಮಗೆ ಸಿದ್ಧ ಕೂದಲು ಬೆಳೆಸಿದೆ ನಾನು. ಮತ್ತು ಚೆನ್ನಾಗಿ ಕಟ್ಟಿಂದ ಬೆಳೆಸ್ಬೇಕು ಅಂದ್ಬಿಟ್ಟು ಈ ಥರ ಮಾಡಿಸಿದ್ದೀನಿ. ಹೆಂಗೈತೆ ಹೊಸ ಲುಕ್ಕು. ಮತ್ತೆ ಮನೆ ತಗ ಬರೋಣ ಅಂತ ಮನೆ ತಗ ಬಂದೆ. ಸ್ನಾನ ಮಾಡ್ಕೊಳ್ಬೇಕು. ಮನೆಗೆ ಬಂದು ಸ್ನಾನ ಮಾಡ್ಕೊಂಡಿದ್ದಾಯಿತು. ಸ್ಟೈಲ್ ನಾ ಮನೇಲಿ ನಮ್ಮೇ ಚಿಕ್ಕ ವಯಸ್ಸಲ್ಲಿದ್ದಾಗೆಲ್ಲ ಹೊಡಿತಾ ಇದ್ರು, ಈ ಥರ ಕಟಿಂಗ್ ಮಾಡಿಸ್ಕೊಬ ಅಂತ. ಇವಾಗ ನಾನೇ ಮಾಡಿಸ್ಕೊ ಬಂದಿದ್ದೀನಿ. ನಮ್ಮ ಮಮ್ಮಿ ಖುಷಿ ನೋಡ್ರಿ, ಖುಷಿನ ನೋಡ್ರಿ, ಖುಷಿ ನೋಡ್ರಿ, ಖುಷಿ. ಯಾಕೆ ಈ ಥರ ಕಟಿಂಗ್ ಮಾಡ್ತಿದ್ದೀನಿ ಅಂದರೆ ಕೂದಲು ಟೆನ್ಷನ್. ಅದಕ್ಕೆ ಕೂದಲು ಇದ್ರೆ ತಾನೇ ಉದ್ರೋಗಕ್ಕೆ ಅಂದ್ಬಿಟ್ಟು ಪೂರ್ತಿ ಕೂದಲು ಎತ್ಕೊಂಡ್ಬಿಡ್ತಿದ್ದೀನಿ. ಪೂಜೆ ಮಾಡೋದಿದ್ರು ಇಲ್ಲಿ ಮುಗಿಸ್ಬಿಟ್ಟು ಪೂಜೆಗೆ ಸಂಜೆ ಮತ್ತೆ ದೀಪ ಹಚ್ಬೇಕು. ಯಾಕಂದರೆ ಇವಾಗಲೇ ಟೈಮ್ ಆಗ್ಬಿಟ್ಟೈತೆ. ಇವಾಗ ಓದ್ಕೊಳ್ಬೇಕು, ಸ್ವಲ್ಪ ಓದ್ಕೊಂಡೈತೆ ಮತ್ತೆ ಸಿಗೋಣ. ಓದಕ್ಕೆ ಮೂಡ್ ಬರಲಿ ಅಂದ್ಬಿಟ್ಟು ಹಾಡು ಹಾಕೊಂಡ್ರೆ ಹಾಡು ಕೇಳಿಸ್ಕೊಂಡು ಕೇಳ್ಕೊಂಡೆ ಮಲ್ಕೊಂಡ್ಬಿಟ್ಟಿವಿ. ಎದ್ಬಿಟ್ಟು ಸ್ವಲ್ಪ ಓದ್ಕೊಂಡೆ. ಆಮೇಲೆ ಅಮ್ಮ ಊಟ ಕರೆದ್ರು, ಊಟ ಮಾಡಿಕೊಂಡು ತಕ್ಷಣ ಸ್ವಲ್ಪ ಹೊತ್ತು ಮಲ್ಕೊಂಡು ವಾಕಿಂಗ್ ಟೈಮ್ ಆಯ್ತು. ಇಟ್ಕೊಂಡು ವಾಕಿಂಗ್ ಬಂದಿದ್ದೀನಿ, ವಾಕಿಂಗ್ ಹೋಗ್ತಾ ಇದ್ದೀನಿ. ವಾಕಿಂಗ್ ಮುಗಿದ್ಮೇಲೆ ಸಿಗ್ತೀನಿ. ವಾಕಿಂಗ್ ಮಾಡಬೇಕಾದ್ರೆ ಬ್ಯೂಟಿಫುಲ್ ಸನ್ಸೆಟ್ ಇತ್ತು. ಅದನ್ನ ನೋಡಿಕೊಂಡು ನೋಡ್ರಿ, ನಿಮಗೂ ಕಾಣಿಸ್ತದೆ ಹಿಂದೆ ಸನ್ಸೆಟ್ಟು. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಡಿಸ್ಲೈಕ್ ಮಾಡಿ. ಮತ್ತು ಹೊಸದೇನಾರ ಚೆನ್ನಾಗಿ ಮಾಡೋಣ. ಸಬ್ಸ್ಕ್ರೈಬ್ ಮಾಡಿ. ಬಾಯ್.